ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಒಂದು ಗಂಭೀರವಾದ ಸಾಮಾಜಿಕ ಪಿಡುಗಿನ ಬಗ್ಗೆ ಮಾತನಾಡಲು ಇಲ್ಲಿ ಸೇರಿದ್ದೇವೆ. ವರದಕ್ಷಿಣೆ ಕಾಯ್ದೆ ಪರವಾದಗಳು ಮತ್ತು ಕಾನೂನು ಅರಿವು ಮೂಡಿಸುವ ಒಂದು ಕಿರುನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ನಾಟಕದ ಹೆಸರು ಹಣವೇ ಗುಣವೇ ಅಥವಾ ಮದುವೆ. ನಾಟಕದ ಪಾತ್ರಗಳು: ಬಸಣ್ಣ ವಧುವಿನ ತಂದೆ ಹಾಗೂ ಬಡರೈತ, ಸರಸು ವಧುವಿನ ತಾಯಿ, ರೂಪ ವಧು ಹಾಗೂ ಧೈರ್ಯವಂತೆ, ಶಟ್ಟಪ್ಪ ವರವನ ತಂದೆ ಹಾಗೂ ದುರಾಸೆಯ ವ್ಯಕ್ತಿ, ಭಾರತಿ ವರನ ತಾಯಿ, ಮನೋಜ ಸ್ವಾರ್ಥಿ, ಕಿರಣ್ ರೂಪಾಳಣ್ಣ, ಗಿರೀಶ್ ಮಧ್ಯವರ್ತಿ, ಕವಿತಾ ರೂಪಾಳ ಗೆಳತಿ, ಇನ್ಸ್ಪೆಕ್ಟರ್ ಕಾನೂನು ರಕ್ಷಕ. ದೃಶ್ಯ 1: ಮದುವೆ ತಯಾರಿ. ಸರಸು, ಮಗಳ ಮದುವೆಗೆ ಹಣ ತಯಾರಿಸಬೇಕಲ್ಲ? ಹೌದು, ನಮಗೆ ಇರುವುದು ಒಬ್ಬಳೇ ಮಗಳು. ಏನಿಲ್ಲಮ್ಮ, ನಿಮ್ಮ ಮದುವೆ ಬಗ್ಗೆ ನಾನು ನಿಮ್ಮವ್ವ ಗೊತ್ತ ಮಾತಾಡತ್ತಿದ್ದೀನಿ. ಹೌದಾ? ನನ್ನ ಮದುವೆ ಅಷ್ಟು ಆಡಂಬರವಾಗಿ ಮಾಡುವುದು ಬೇಡ, ಅಷ್ಟೇ ಸರಳವಾಗಿ ಮಾಡಿ. ಹೌದಮ್ಮ, ಸರಿ. ದೃಶ್ಯ 2: ಮಧ್ಯವರ್ತಿಯ ಆಗಮನ. ನಿಮ್ಮ ಬಸ್ಸು ಆರಂಭಿಸಿಲ್ಲ? ಆರಾಮಪ್ಪ, ನೀ ಆರಾಮದಿ? ನಾನು ಆರಂಭಿಸಿಲ್ಲ. ಏನಪ್ಪ ಹಿಂಗೆ ಬಂದು ವಿಶೇಷತೆ? ಏನಿಲ್ಪ, ನಿಮ್ಮ ಮಗಳಿಗೆ ಹೊರ ನೋಡಕತ್ತಿ ಅಂತ ಕೇಳ್ಪಟ್ಟೆ. ಹಂಗೆ ನಾನು ಇನ್ನೊಂದು ಹೊರ ಅಂತ ನನಗೂ ಕೇಳಿದ್ರೆ ಅದಕ್ಕೆ ಅದನ್ನ ನೀನು ಜೀವನ ಹತ್ರ ಬಂದೆ. ಏನು ಮಾಡ್ತಪ್ಪ ಹುಡುಗಿ? ಸಾಫ್ಟ್ವೇರ್ ಕಂಪ್ನಿಯಾಗ ಕೆಲಸ ಮಾಡ್ತಾನ. ಸಾವುಕಾರ ಜನ ಅದಾರ, ರಿಚ್ ಫ್ಯಾಮಿಲಿ ಐತಿ, ಭಾಳ ಉದ್ದಾನ. ಅವ್ರ ಶ್ರೀಮತಿಗೆ ತಕ್ಕಂಗೆ ಅವರು ಪ್ರಚಾರ ಮಾಡಿ ಹೌದಪ್ಪ, ಹುಡುಗನ ಕರ್ಕೊಂಡು ಹಂಗಾರ ಮನೆ ಮಾತಾಡೋದು. ದೃಶ್ಯ 3: ಮೊದಲ ಮದುವೆ ಮಾತುಕತೆ. ಏನಮ್ಮ ನಿಮ್ಮ ಹೆಸರು? ಅಡುಗೆ ಮಾಡಕ್ಕೆ ಬರ್ತೈತಿ. ಹುಡುಗನ ಹೆಸರು ಏನಪ್ಪ? ಮನೋಜ್. ಅವಪ್ಪ ನನಗೆ ಇಷ್ಟ ಆಗಿದೆ. ನಿಮ್ಮ ಹುಡುಗಿಗೆ ನಮ್ಮದು ಪಸಂದಾಗಿರಲ್ಲ ಅಂತ ಕೇಳಿದಿಲ್ಲ. ಇಷ್ಟ ಏನಪ್ಪ ಹುಡುಗ ಇಷ್ಟ ಆಗ್ಯಾನ? ನಿಮ್ಮ ಹುಡುಗನದ ನಮ್ಮ ಹುಡುಗಿ ಇಷ್ಟ ಆಗ್ಯಾರ. ನಮ್ಮ ಹುಡುಗರು ನಿಮ್ಮ ಹುಡುಗಿ ಇಷ್ಟ ಆಗ್ಯಾರ. ವಿಚಾರ ಮಾಡೋದಕ್ಕೆ ಏನೈತಿ? ನಮಗೂ ಒಬ್ಬ ಮಗ ಅದನ, ಸಾಫ್ಟ್ವೇರ್ ಇಂಜಿನಿಯರ್ ಅದನ, ಭಾಳ ಕಲ್ಸಿವಿ ನಾವು. ನೀವು ಹುಡುಗರು ಸ್ವಲ್ಪ ಜಾಸ್ತಿ ಆಗಬೇಕು. ಒಂದು 5 ಲಕ್ಷ ರೂಪಾಯಿ ಬಂಗಾರ, ಒಂದು 5 ಬಳಿ ಉಂಗುರ, 10 ಲಕ್ಷ ರೂಪಾಯಿ ಖಾರ ಅದೆಲ್ಲ ಕೊಡ್ಬೇಕಾಗುತ್ತೆ. ನೋಡು ನೋಡಿ, ನಮ್ದು ನಾಯಿ ಪರಿಸ್ಥಿತಿ ಒಳಗೆ ಅಷ್ಟು ಹಾಕೋಕ್ಕಾಗೋದಿಲ್ಲ. ಅಲ್ಲಿ ಮನ್ಯಾಗ ಒಟ್ಟು ಕೂತ ವಿಚಾರ ಮಾಡಿ ಆಮೇಲೆ ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀವಿ. ಹಾಂ. ದೃಶ್ಯ 4: ರೂಪಾಳ ಅನುಮಾನ. ಆರಾಮದಿ ಇಲ್ಲ? ಆರಾಮದೀನಿ. ನಾನು ಆರಾಮದೀನಿ. ನೀನು ಗಂಡಿನ ಕಡೆ ನೋಡಕ್ ಬಂದಿದ್ರಲ್ಲ, ಏನಾಯ್ತು? ಹೌದು, ಬಂದಿದ್ರು. ಅವರು ವರದಕ್ಷಿಣೆ ಭಾಳ ಕೇಳಕತ್ತಾರ. ಹೌದಾ? ದೃಶ್ಯ 5: ವರನ ಮನೆಯವರ ಒತ್ತಾಯ. ಕೊಡೋದು ಏನು ವಿಚಾರ ಮಾಡಿದ್ರಿ? ನೋಡಪ್ಪ, ನಂಗೆ ಅಷ್ಟು ನೀವು ಹೇಳಿದ ಬಂಗಾರ ರೊಕ್ಕ ಆಗಲಿ ಅಷ್ಟು ಕೊಡೋದಾಗೋದಿಲ್ಲ. ನನ್ನ ಮಗಳ ಆಸ್ತಿ ಅಂತ ತಿಳ್ಕೊಂಡು ನಿಮ್ಮ ಮನೆ ಕೊಡಾಕನು. ನೀವು ನನ್ನ ಆಸ್ತಿ ಹಾಕೊಂಡು ನಿಲ್ಲುವುದಿಲ್ಲ. ನಾವೇನು ಅಷ್ಟು ಇಷ್ಟು ಕೊಡೋದು ಹೇಳಾಗತ್ತಿಲ್ಲ. ನಮ್ಮ ಹಿಂದಿನ ಕಾಲದಿಂದಲೂ ಕೊಡ್ಬೇಕು, ಹೊಡೋದು ತೊಗೊಳೋದು ಒಂದು ಪದ್ಧತಿ ಐತಿ, ಅದಕ್ಕೆ ಹೇಳಾಕತ್ತೀವಿ. ಕೊಡಲೇಬೇಕಾಗಿತ್ತು ನೋಡಿ. ಹಂಗಂದ್ರೆ ಭಾಳ ಆಗತ್ತೀವಿ. ನಮ್ಗೆ ಇರೋ ಪರಿಸ್ಥಿತಿ ಒಳಗೆ ಅಷ್ಟು ಹಾಕೋದು ನಿಲ್ಲುವುದಿಲ್ಲ. ನಮ್ಗೆ ನಾವಿನ್ನ ವಿಚಾರ ಮಾಡಿ ಎಚ್ಚರಿಕೆ. ನೀವು ನಿಂದ್ರಿ. ಶಟ್ಯಪ್ಪ ಅವರೇ, ನೀವು ವರದಕ್ಷಿಣೆ ಕೇಳಿದ್ರೆ
1961ರ ಪ್ರಕಾರ ಇದು ಅಪರಾಧ. ಇಲ್ಲ, ನಮ್ಮ ಮಗನಿಗೆ ನಿಮ್ಮ ಮಗಳು ಇಷ್ಟ ಆಗಲ್ಲ, ವರದಕ್ಷಿಣೆ ಕೊಡಬೇಕು, ಇದು ನಮ್ಮ ಮನೆ ಸಂಪ್ರದಾಯ. ಇದು ಸಂಪ್ರದಾಯವಲ್ಲ, ಇದು ಶೋಷಣೆ. ರಾಷ್ಟ್ರೀಯ ಮಹಿಳಾ ಆಯೋಗ ಶಿಕ್ಷಣ ಇದಕ್ಕೆ ಕಠಿಣ ಕಾನೂನು ತಂದಿದೆ. ದೃಶ್ಯ 7 ಪ್ರವೇಶ ಪೊಲೀಸ್ ಪ್ರವೇಶ. ಯಾರಿಗೆ ವರದಕ್ಷಿಣೆ ಕೇಳುವವರು? ಹಾಗೇನಿಲ್ಲ, ನಾವು ಸುಮ್ಮನೆ ತಮಾಷೆ ಮಾಡ್ತೀವಿ. ತಮಾಷೆ ಅಲ್ಲ, ಇದು ದೂರ ದಾಖಲೆ ಆಗಿದೆ. ನೀವು ನಮ್ಮ ಜೊತೆ ಬರ್ಬೇಕು ಅಷ್ಟೇ. ಯು ಆರ್ ಅಂಡರ್ ಅರೆಸ್ಟ್. ದೃಶ್ಯ 8 ಅಂತಿಮ ನಿರ್ಧಾರ ಮತ್ತು ಸಂದೇಶ. ಅಪ್ಪ, ಈ ಮದುವೆ ನನಗೆ ಬೇಡ. ನಾನು ಇಬ್ಬರು ಕೆಲಸ ಮಾಡಿದ್ರು ಸಾಕು. ನನ್ನ ಮಗ ನನ್ನ ಹೆಮ್ಮೆ. ದುರಾಸೆ ಇದ್ದವರಿಗೆ ನನ್ನ ಮಗಳು ಕೊಡುವುದಿಲ್ಲ. ನನ್ನ ಮಗಳ ಆಸ್ತಿ ತಿಳ್ಕೊಂಡು ಯಾರು ಈಗಿನ ಇಷ್ಟಪಟ್ಟು ಆಗ್ತಾರಲ್ಲ ಅವ್ರಿಗೆ ಕೊಟ್ಟು ಮದುವೆ ಮಾಡಿ. ಈ ನಾಟಕದ ಸಂದೇಶ: ವರದಕ್ಷಿಣೆ ಸಾಮಾಜಿಕ ಪಿಡುಗು. ಇದನ್ನು ಬೇಡುವುದು ಮತ್ತು ಕೊಡುವುದು ಎರಡೂ ಮಹಾ ಅಪರಾಧ. ಕಾಯ್ದೆಯ ಅರಿವು: 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಮಾನವೀಯ ಸಂಬಂಧಗಳನ್ನು ಹಣಕ್ಕಾಗಿ ಮಾರಿಕೊಳ್ಳಬೇಡಿ. ಹೆಣ್ಣು ಅಬಲೆಯಲ್ಲ, ಅವಳು ಸಮಾಜದ ಕಣ್ಣು. ವರದಕ್ಷಿಣೆ ಬೇಡುವುದು ಸಂಸ್ಕಾರವಲ್ಲ, ಅದು ಒಂದು ಅಸಹ್ಯಕತೆ. ಸಮಾನತೆಯ ಮದುವೆ ಎಂದರೆ ಎರಡು ಮನಸ್ಸುಗಳ ಮಿಲನ, ವರದಕ್ಷಿಣೆ ವ್ಯಾಪಾರವಲ್ಲ. ಕೊನೆಯದಾಗಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಬಾಂಧವರೇ, ಬದಲಾವಣೆ ಎಂಬುದು ಕೇವಲ ಮಾತಿನಲ್ಲಿರಬಾರದು, ಅದು ನಮ್ಮ ಕೃತಿಯಲ್ಲಿ ಬರಬೇಕು. ವರದಕ್ಷಿಣೆಯ ಮುಕ್ತ ಸಮಾಜ ನಿರ್ಮಾಣ ಕೇವಲ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಬನ್ನಿ, ಹಿಂದೆ ಪಣ ತೊಡೋಣ, ವರದಕ್ಷಿಣೆಯನ್ನು ವಿರೋಧಿಸೋಣ, ಹೆಣ್ಣಿನ ಘನತೆಯನ್ನು ಎತ್ತಿ ಹಿಡಿಯೋಣ. ಜೈ ಹಿಂದ್.